ಶಿಲ್ಪಿ ಕೆತ್ತಿದ ರಾಮನ ಮೂರ್ತಿ ಆಯ್ಕೆಯಾಗಿದೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಮೈಸೂರಿನ ಶಿಲ್ಪಿ ಕೆತ್ತಿರುವ ವಿಗ್ರಹ ಈಗ ಆಯ್ಕೆಯಾಗಿದೆ. ರಾಜ್ಯದ ಪಾಲಿಗೆ ನಿಜಕ್ಕೂ ಕೂಡ ಸಂತೋಷದ ವಿಷಯ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಮೈಸೂರಿನ ಶಿಲ್ಪಿ ಕೆತ್ತಿರುವಂತಹ ವಿಗ್ರಹ ಆಯ್ಕೆಯಾಗಿದೆ. ಮೈಸೂರಿನ ಶಿಲ್ಪಿ ಕೆತ್ತಿರುವ ರಾಮಲಲ್ಲ ವಿಗ್ರಹ. ಅರುಣ್ ಯೋಗಿರಾಜ್ ಕೆತ್ತಿದಂತಹ ಬಾಲರಾಮನ ಮೂರ್ತಿ ಆಯ್ಕೆಯಾಗಿದೆ. ಕರ್ನಾಟಕದ ಕೃಷ್ಣ ಶಿಲೆಯಿಂದ ಬಾಲರಾಮನ ಮೂರ್ತಿ ಕೆತ್ತಲಾಗಿದೆ. ಆ ಮೂರ್ತಿ ಈಗ ರಾಮಲಲ್ಲ ವಿಗ್ರಹ, ಆ ವಿಗ್ರಹವನ್ನ ಆಯ್ಕೆ ಮಾಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಲಭ್ಯವಾದಂತಹ ಮಾಹಿತಿ ಇದು. ಮೈಸೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮದಲ್ಲಿ ಸಿಕ್ಕಿರುವಂತಹ ಕೃಷ್ಣಶಿಲೆ 51 ಇಂಚು ಎತ್ತರದ ಬಾಲರಾಮನ ಮೂರ್ತಿ ಆಯ್ಕೆ. 6 ತಿಂಗಳು ಅಯೋಧ್ಯೆಯಲ್ಲೇ ಇದ್ದು ಮೂರ್ತಿಯನ್ನ ಕೆತ್ತಿದ್ದಾರೆ ಅರುಣ್ ಯೋಗಿರಾಜ್ ಪ್ರಸಿದ್ಧ ಶಿಲ್ಪಿ. ಈಗ ಕರ್ನಾಟಕದ ಅದರಲ್ಲೂ ಮೈಸೂರಿನ ಶಿಲ್ಪಿ ಕೆತ್ತಿರುವ ರಾಮಲಲ್ಲ ವಿಗ್ರಹವನ್ನ ಆಯ್ಕೆ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ಬಾಲರಾಮ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ಮೂರ್ತಿಯನ್ನ ಪ್ರತಿಷ್ಠಾಪಿಸಬೇಕು ಅನ್ನೋದರ ಗೊಂದಲ ಇತ್ತು. ಯಾರ ಮೂರ್ತಿ ಆಯ್ಕೆ ಆಗತ್ತೆ ಅನ್ನುವಂತಹ ಕುತೂಹಲವೂ ಕೂಡ ಇತ್ತು. ಈಗ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ಬಾಲರಾಮನ ಮೂರ್ತಿ, ಆ ವಿಗ್ರಹ ಏನಿದೆ ಅದು ಈಗ ಆಯ್ಕೆಯಾಗಿದೆ. 51 ಇಂಚು ಎತ್ತರದ ಬಾಲರಾಮನ ಮೂರ್ತಿ. ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯ ಮೂರ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗತ್ತೆ. ರಾಮಲಲ್ಲ ವಿಗ್ರಹ ಆಯ್ಕೆಯ ಬಗ್ಗೆ ರಾಮ ಮಂದಿರ ಟ್ರಸ್ಟ್ ಸಹ ಮಾಹಿತಿಯನ್ನ ನೀಡಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಯೋಧ್ಯೆ ರಾಮ ಮಂದಿರದಲ್ಲಿ ಈಗ ಬಾಲರಾಮನ ಮೂರ್ತಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು ಮೈಸೂರಿನ ಶಿಲೆ, ಅದೇ ರೀತಿಯಾಗಿ ಮೈಸೂರಿನ ಶಿಲ್ಪಿ ಕೆತ್ತಿರ್ತಕ್ಕಂಥದ್ದು ಅನ್ನೋದು ಬಹಳ ದೊಡ್ಡ ಹೆಮ್ಮೆಯ ವಿಚಾರ. ಅಂತಹ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರ ಮನೆಯಲ್ಲಿ ಇವತ್ತು ಸಂಭ್ರಮ ಇದೆ. ಯಾಕಂತ ಹೇಳಿದ್ರೆ ಇತಿಹಾಸವೇ ಕೂಡ ಇತಿಹಾಸ ಇರೋವರೆಗೂ ಕೂಡ ನೆನಪಲ್ಲಿ ಇಟ್ಕೊಳ್ತಕ್ಕಂಥ ಆ ಒಂದು ಸ್ಥಳ ಏನಿದೆ, ಆ ಒಂದು ಸ್ಥಳದಲ್ಲಿ ಪೂಜೆಗೆ ಅರ್ಹ ಆಗ್ತಕ್ಕಂಥ ಆ ಒಂದು ಶಿಲೆ ಏನಿದೆ, ಆ ಶಿಲೆಗೆ ಮೂರ್ತಿ ಸ್ವರೂಪವನ್ನು ಕೊಟ್ಟಿರ್ತಕ್ಕಂಥದ್ದು ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಅವರ ತಾಯಿ ಸರಸ್ವತಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಸಂತಸವನ್ನು ಕೂಡ ಹಂಚ್ಕೊಳ್ತಿದ್ದಾರೆ. ಕೇಳೋಣ. ಅಮ್ಮ, ಈ ವಿಚಾರ ನಿಮ್ಗೆ ಕೇಳಿದಾಗ ಏನ್ ಅನ್ನಿಸ್ತು? ತುಂಬಾನೇ ಸಂತೋಷ ಆಯ್ತು. ಸಂತೋಷ ತಡ್ಕೊಳಕಾಗದಷ್ಟು ಸಂತೋಷ ಆಗಿದೆ. ಮತ್ತೆ ನಮ್ಮ ಹುಡುಗ ಬಂದು ತೋರಿಸ್ದಾಗ್ಲೂ ಲ್ಯಾಪ್ಟಾಪ್ ಅಲ್ಲಿ ತುಂಬಾನೇ ಸಂತೋಷ ಆಯ್ತು. ಫಸ್ಟ್ ನನಗೆ ತೋರಿಸ್ದ, ಮತ್ತೆ ಹಿರಿಯರ ಆಶೀರ್ವಾದ, ಅವ್ರ ತಾತ, ಅವ್ರ ಅಣ್ಣ, ಅವ್ರಪ್ಪ, ಮತ್ತೆ ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆರು ಎಲ್ಲರೂ ನೋಡಿ ಸಂತೋಷ ಪಟ್ರು. ಎಲ್ಲರೂ ಫೋನ್ ಮಾಡಿದ್ರು. ಮತ್ತೆ ತುಂಬ ಕುಟುಂಬ. ಇವಾಗ ನಿಮ್ಗೆ ಯಾರು ಹೇಳಿದ್ರು? ಯಾರೋ ಪೇಪರ್ಲಿ ಹಾಕಿದ್ರಲ್ಲ, ಟಿವಿನಲ್ಲಿ. ಅಲ್ಲಮ್ಮ, ಈಗ ವಿಡಿಯೋ ಸೆಲೆಕ್ಟ್ ಆಗಿದೆ ಅಂತ ನಿಮ್ಗೆ ಯಾರು ಅರುಣ್ ಫೋನ್ ಮಾಡಿದ್ರಾ? ಮಾಡಿಲ್ಲ, ಅವನ್ ಮಾಡಿಲ್ಲ. ಇವಾಗ ಕೇಳಿದೆ, ಅಮ್ಮ ಹಾಕಿಲ್ಲ ಕಣಮ್ಮ, ನಂದು ಹಾಕಿಲ್ಲ ಅಂತಂದ. ಜಸ್ಟ್ ಆಮೇಲೆ ನಾದ್ನಿ ಫೋನ್ ಮಾಡಿದ್ರ ಅತ್ಕಮ್ಮ ಆಗಿದೆ ಅಂತಂದ್ಲು, ಅದಕ್ಕೆ ಕೇಳಿದೆ. ತಮ್ಮ ಮಗ ಇಂಥ ಒಂದು ಐತಿಹಾಸಿಕ ಸ್ಥಳದಲ್ಲಿ ಐತಿಹಾಸಿಕವಾದಂತಹ ಒಂದು ವಿಗ್ರಹವನ್ನ ಕೆತ್ತುವಂತ ಅವಕಾಶ ಸಿಕ್ಕಿತ್ತು. ಅದರಲ್ಲೂ ಕೂಡ ಅದ್ರಲ್ಲಿ ಕಾಂಪಿಟೇಷನ್ ಇತ್ತು. ಆ ಕಾಂಪಿಟೇಷನ್ ಒಂದ್ ರೀತಿಯಲ್ಲಿ ವಿನ್ ಆದಂತ ಪರಿಸ್ಥಿತಿ. ಇದನ್ನ ನೆನ್ಸ್ಕೊಂಡ್ರೆ ಅನ್ಸುತ್ತೆ ಅವನು, ಅಮ್ಮ 3 ಜನದಲ್ಲಿ ಯಾರು ಸೆಲೆಕ್ಟ್ ಆಗ್ತೀವೋ ಗೊತ್ತಿಲ್ಲ ಅಂತ ಅನ್ನಿಸ್ತಿತ್ತು ಅವನಿಗೆ. ಅಮ್ಮ ನಾನು ಹಿರಿಕರು ನೆನ್ಸ್ಕೊಂಡ್ ಮಾಡಿದೀನಿ, ದೇವ್ ಕೃಪೆ ಏನಾಗುತ್ತೋ ಅದಾಗ್ಲಿ ಕಡಮ್ಮ ಅಂತ ಹೇಳಿದ್ರು. ಅಂದ್ರೆ ಈಗ ಅವ್ರ ಹತ್ರ ಅದ್ರ ಫೋಟೋ ಆಯ್ತು, ವಿಗ್ರಹದ ಫೋಟೋ ಆಯ್ತು, ನಿಮ್ಗೆಲ್ಲ ತೋರಿಸಿದ್ರು. ಈ ಬಾಲರಾಮ ಅಂದ್ರೆ ನಮ್ಗೆ ಹೆಂಗೆ ಅಂತಾನೆ ಗೊತ್ತಿಲ್ಲ. ಸೊ ಏನೇನೆಲ್ಲ ಇತ್ತು?
ಅದು ಮಗು ತರ ಮುಖ ಮಾಡಿದ್ದ, 5 ವರ್ಷದ ಮಗು ತರ ಮುಖ ಮಾಡಿದ್ದ. ಮತ್ತೆ ಈ ಕೆಳಗಡೆ ಎಲ್ಲ ನವಗ್ರಹ, ಆಂಜನೇಯ, ಮತ್ತೆ ಗರುಡ ಇವೆಲ್ಲನೂ ಹಾಕಿದ್ದ, ದಶಾವತಾರ ಹಾಕಿದ್ದ, ಎಲ್ಲನೂ ತೋರಿಸ್ದ. ತುಂಬಾನೇ ಚೆನ್ನಾಗಿ ಬಂದಿದ್ದ ಕಣಪ್ಪ, ನೋಡವ ಏನಾಗುತ್ತೋ ಅಂತ ಹೇಳಿದ್ರೆ. ಮುಖದ ಲಕ್ಷಣ ಬಾಲರಾಮ ತರನೇ ಇತ್ತು, ಮಗು ತರನೇ ಇತ್ತು. ತುಂಬಾನೇ ಚೆನ್ನಾಗಿದೆ. 5 ವರ್ಷ ಮಗು ಇರಲ್ವ, ಗುಂಡ್ಗೆ ಕೆನ್ನೆ ಇವೆಲ್ಲ ಆ ತರ ಇತ್ತು. ಅಲ್ಲ, ಈಗ ನಿಮ್ಮ ಮಗ ಇಲ್ಲಿವರೆಗೆ ಸಾಕಷ್ಟು ವಿಗ್ರಹಗಳನ್ನ ಕೆತ್ತಿದೆ, ಸಾಕಷ್ಟು ದೇವಸ್ಥಾನಗಳಲ್ಲಿ ವಿಗ್ರಹಗಳಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಆದ್ರೂ ಈ ವಿಗ್ರಹ ಕೆತ್ತಿದಾಗ ಇಷ್ಟೊಂದು ಮಹತ್ವವನ್ನ ಪಡ್ಕೊಳ್ಳೋದೇನಕ್ಕೆ, ನಿಮ್ಗೆ ಇಷ್ಟೊಂದು ಭಾವುಕತೆ ತರುವಂತದ್ದೇನಕ್ಕೆ ಅಂತ? ಅದೇ ಅವನು ಬುಕ್ಗಳು ಓದ್ತಿದ್ದ, ಬುಕ್ಗಳು ಓದಿ ಎಲ್ಲ ಸ್ಟಡಿ ಮಾಡ್ಕೊಳ್ಳೋದು, ಮತ್ತೆ ಇದು ಮಾಡ್ಕೊಳ್ಳೋದು, ಅವನ ಕಲ್ಪನೆಯಲ್ಲಿ ಅವನೇ ಮಾಡ್ಕೋತಿದ್ದ. ಬನ್ನಿ, ಅದೇ ರೀತಿಯಾಗಿ ಅರುಣ್ ಅವರ ಸಹೋದರಿ ನಮ್ಮ ಜೊತೆಗಿದ್ದಾರೆ. ತಮ್ಮ ಸಹೋದರ ಇಂತಹ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ಅವರಲ್ಲಿ ಸಾಕಷ್ಟು ಭಾವುಕತೆಯನ್ನ ತರ್ತಾ ಇದೆ. ಅವ್ರನ್ನ ಕೇಳೋಣ. ಮೇಡಮ್, ಹೇಳಿ, ನಿಮ್ಮ ಸಹೋದರ ಇಂಥದ್ದೊಂದು ಸಾಧನೆಯನ್ನ ಮಾಡಿರ್ತಕ್ಕಂಥ ಅವರ ಕೆಲಸ ವಿಶ್ವ ಗುರುತು ಮಾಡೋ ಲೆಕ್ಕಕ್ಕೆ ಆಗಿರ್ತಕ್ಕಂಥದ್ದು ನಿಮ್ಗೇನ್ ಅನ್ಸುತ್ತೆ? ಅವನು ಪಡ್ತಿದ್ದ ಕಷ್ಟಕ್ಕೆ ಪ್ರತಿಶ್ರಮ ಇದು ಫಲ ಸಿಕ್ಕಿದೆ. ಇಡೀ ಇದು ವಿಶ್ವದಲ್ಲೇ ಯಾರಿಗೂ ಅಂತ ಇದು ಸಿಕ್ಕಿಲ್ಲ. ನಮ್ಮ ತಮ್ಮಂಗೆ ಸಿಕ್ಕಿರೋದು ಬಾಲರಾಮನ್ ಮಾಡಿದ್ದು ನಮ್ಮ ಮನೆಯವ್ರದ್ದು ಎಲ್ಲಾರ್ದು ಅದೃಷ್ಟ ಅಂತಾನೆ ಅನ್ಕೋಬಹುದು. ಸೊ ಇದು ಶಿಲ್ಪಿ ಅರುಣ್ ಯೋಗಿರಾಜ್ ಏನಿದ್ದಾರೆ, ಅವರ ಕುಟುಂಬಸ್ಥರ ಮತ್ತು ತಾಯಿ ಕೂಡ ತುಂಬಾ ಸಂತಸವನ್ನ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ತಾಯಿಗೆ ದೊಡ್ಡ ಹೆಮ್ಮೆ. ಅದೇ ರೀತಿಯಾಗಿ ಅವರ ಸಹೋದರಿ ಕೂಡ ಅವ್ರ ಮಾತಲ್ಲೇ ಅವರ ಭಾವುಕತೆ ಅರ್ಥ ಆಗ್ತಾ ಇತ್ತು. ತಮ್ಮ ಯಾವ ರೀತಿಯಾದ ಒಂದು ಶ್ರಮವನ್ನ ಪಟ್ಟಿದ್ರು, ಅದಕ್ಕೆ ಸಿಕ್ಕಿರ್ತಕ್ಕಂಥ ಬಹುದೊಡ್ಡ ಮರ್ಯಾದೆ ಅನ್ನೋದು ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಎಸ್, ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕುಟುಂಬಸ್ಥರು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ನಿರೀಕ್ಷೆ ಇತ್ತು ನಿಜ, ಆದರೆ ಈಗ ಆಯ್ಕೆ ಆಗಿದೆ, ಬಹಳ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಬಾಲರಾಮನ ಮೂರ್ತಿಯನ್ನ 3 ಜನ ಶಿಲ್ಪಿಗಳು ಕೆತ್ತಿದ್ದಾರೆ. ಕರ್ನಾಟಕ ಹಾಗೂ ರಾಜಸ್ಥಾನದಿಂದ ತಂದಂತಹ ಶಿಲೆಗಳಲ್ಲಿ ರಾಜಸ್ಥಾನ ಶಿಲ್ಪಿ ಹಾಗೂ ಕರ್ನಾಟಕದ 2 ಶಿಲ್ಪಿಗಳು ಮೂರ್ತಿಯನ್ನ ಕೆತ್ತಿದ್ದಾರೆ. ಅದರಲ್ಲಿ ಅರುಣ್ ಯೋಗಿರಾಜ್ ಅವರ ಮೂರ್ತಿ ಈಗ ಆಯ್ಕೆಯಾಗಿದೆ. ಜನವರಿ ಅಂದರೆ ಇದೇ ತಿಂಗಳ 22ನೇ ತಾರೀಕು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗ್ತಾ ಇದೆ. ಇನ್ನು ಹೊಸ ವರ್ಷಕ್ಕೆ ತುಂಬಾ ಸಂತೋಷದ ಸುದ್ದಿ ಇದು ಅಂತ ಅರುಣ್ ಯೋಗಿರಾಜ್ ಅವರ ಸಹೋದರ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳಿ. ಇದು ರಾಜ್ಯದ ಜನ ಹೆಮ್ಮೆ ಪಡುವಂತ ವಿಚಾರ. ಅದರಲ್ಲೂ ಕೂಡ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನ ಅತ್ಯಂತ ಖುಷಿ ಪಡ್ತಕ್ಕಂಥ ವಿಚಾರ. ಏನು ಶತಮಾನಗಳ ಹೋರಾಟದ ನಡುವೆ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ರಾಮ ಮಂದಿರಕ್ಕೆ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂತಹ ಬಾಲರಾಮನ ಮೂರ್ತಿ ಏನಿದೆ, ಬಾಲರಾಮನ ಮೂರ್ತಿಯನ್ನ ಮೈಸೂರಿನಿಂದ ಹೋಗಿರ್ತಕ್ಕಂತಹ ಶಿಲ್ಪಿಯವರು ಕೆತ್ತನೆ ಮಾಡಿರ್ತಕ್ಕಂಥ ಆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅನ್ನೋದು ಬಹಳ ಖುಷಿ ಕೊಡುವಂತ ವಿಚಾರ. ಈ ಒಂದು ವಿಚಾರವನ್ನ ಹಂಚ್ಕೊಳ್ಳಿಕ್ಕೆ ಈಗ ಮೈಸೂರಿನ ಕಲಾವಿದರಾಗಿರ್ತಕ್ಕಂಥ ಅರುಣ್ ಯೋಗಿರಾಜ್ ಏನಿದ್ದಾರೆ, ಅವರ ಸಹೋದರ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈ ಒಂದು ವಿಚಾರವನ್ನ ಕೇಳಿ ತಮ್ಗೆ ಅನಿಸುತ್ತಾ? ಸರ್, ಇದು ಜಾಯಮಾನದಲ್ಲೇ ಖುಷಿಯಾಗಿರುವಂಥ ವಿಚಾರ. ಇಡೀ ಒಂದು ಹೊಸ ವರ್ಷಕ್ಕೆ ಹೊಸದೊಂದು ಶುಭ ಸಮಾಚಾರ, ಸಂತೋಷದ ವಿಚಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅರುಣ್ ಅವರು ಏನಾದ್ರು ನಿಮ್ಗೆ ಫೋನ್ ಮಾಡಿದ್ರಾ? ಇಲ್ಲ ಸರ್, ಬೆಳಿಗ್ಗೆ ಮಾಡಿದಾಗ ತಿಂಡಿ ತಿಂತಾ ಇದೀನಿ, ಬ್ಯುಸಿ ಇದ್ದೀನಿ ಅಂತ ಹೇಳಿದಷ್ಟೇ. ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಅಂತ ತಿಳಿದಿತ್ತು. ಈಗ ನೀವು ಬಂದು ಒಂದು 10 ನಿಮಿಷದಿಂದ ನಮ್ಮ ತಾಯಿಯವರು ಒಂದು ಕಣ್ಣಲ್ಲಿ ಸನ್ನೆ ಮಾಡಿದ್ರು, ಆಯ್ಕೆ ಆಗಿದೆ ಅಂತ. ಇದಕ್ಕಿಂತ ಇನ್ನೇನು ಬೇಕು ಸರ್? ತಾವು ಕೂಡ ಕಲಾವಿದ್ರು, ಹೇಳಿ ಕೇಳಿ ಏನು ರಾಮಮೂರ್ತಿ ಅನ್ನೋದು ಇಡೀ ವಿಶ್ವದ ಗಮನ ಸೆಳೀತಾ ಇದೆ. ಅಲ್ಲಿ ಒಬ್ಬ ಬಾಲರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂತ ಸಂದರ್ಭದಲ್ಲಿ 3 ಮೂರ್ತಿಗಳನ್ನ ಒಂದೇ ತರದ ಮೂರ್ತಿಗಳನ್ನ ಮಾಡಿಸಿದ್ರು. ಆ ಮೂರ್ತಿಗಳಲ್ಲಿ ಆಯ್ಕೆ ಮಾಡಿಕೊಂಡಂತ ಪ್ರಕ್ರಿಯೆ ಹೇಗಿತ್ತು ಸರ್? ಸರ್, ಆಯ್ಕೆ ಪ್ರಕ್ರಿಯೆಗಳಲ್ಲಿ ಏನು ವಿಶೇಷ ಅಂಶಗಳನ್ನ ನೋಡ್ತಾರೆ ಅಂತಂದ್ರೆ, ರಾಮನ ಬಗ್ಗೆ ಹಾಕಿರ್ತಕ್ಕಂಥ ಒಂದು ದಶಾವತಾರ ಆಗಿರ್ಬೋದು, ಅದ್ರ ಜೊತೆಗೆ ಆ ಒಂದು ರಾಮನ ಅವಯವಗಳಾಗಿರ್ಬೋದು, ಒಂದು 13ರಿಂದ 14 ವರ್ಷ ರಾಮ ಹೇಗಿರ್ತಾನೆ, ಅವನ ದೇಹ ಸೌಂದರ್ಯ ಯಾವ ರೀತಿ ಇದೆ ಅನ್ನೋದು ತುಂಬ ಮುಖ್ಯವಾದಂಥ ಅಂಶ. ಇವನು ಅದರಲ್ಲಿ ನನಗೆ ಹೇಳ್ತಿದ್ದ, ಬಾಲರಾಮ ವಿಶೇಷವಾಗಿ ಮೂಡು ಬರ್ತಾ ಇದೆ ಅಂತ. ಮೇಲ್ಗಡೆ ಸೂರ್ಯ ಇರುವಂಥದ್ದು, ಕೆಳಗಡೆ ಆಂಜನೇಯ ಸ್ವಾಮಿ ಮತ್ತೆ ಗರುಡ ಇರುವಂಥದ್ದು, ಕೆಳಗಡೆ ಪೀಠದಲ್ಲಿ ನವಗ್ರಹಗಳಿರುವಂಥದ್ದು ರಾಮನಲ್ಲಿ ವಿಶೇಷವಾದಂಥ ಅಂಶಗಳನ್ನ ಅದ್ಭುತವಾಗಿ ಮಾಡಿದ್ದಾನೆ ಅಂತ ನನ್ನ ನಂಬಿಕೆ. ವೋಟಿಂಗ್ ಅಲ್ಲೂ ಕೂಡ ಈ ಅಂಶಗಳನ್ನ ತಗೊಂಡಿದ್ದಾರೆ. ಹೌದು, ಪ್ರತಿಯೊಂದನ್ನು ವೋಟಿಂಗ್ ಅಲ್ಲಿ ಏನಂತಂದ್ರೆ, ಪ್ರತಿಯೊಂದನ್ನು ಕೂಡ ಹೇಳ್ಬೇಕು ಅಂತಂದ್ರೆ ಅದನ್ನು ವಿಶೇಷವಾಗಿ
ನಾವು ಬೂದ್ಗರಡಿ ಅಂತ ಏನು ಹೇಳ್ತೀವಿ ಅದೆಲ್ಲ ನೋಡಿ ಮಾಡೇ ಅದನ್ನು ಮಾಡೋದು ಸರ್. ಆಯ್ಕೆ ಪ್ರಕ್ರಿಯೆ ಅಂತಂದರೆ ಪ್ರತಿಯೊಂದನ್ನು ಯಾಕೆ ಅಂತಂದರೆ ಇದು ಐತಿಹಾಸಿಕ ರಚನೆ, ಐತಿಹಾಸಿಕ ನಿರ್ಮಾಣ. ಇದು ಆ ನಿರ್ಮಾಣದಲ್ಲಿ ಒಂದು ಮೂರ್ತಿ ಅದ್ಭುತವಾಗಿ ಬರಬೇಕು ಅನ್ನೋದು ಎಲ್ಲರ ಒಂದು ಆಶಯ, ಅಭಿಲಾಷೆ. ಆ ಒಂದು ಅಭಿಲಾಷೆ, ಆಶಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಅದನ್ನು ಪರೀಕ್ಷೆ ಮಾಡಿ ಅದನ್ನು ಸ್ವೀಕರಿಸುವಂಥದ್ದು ಸರ್. ಅಂದ್ರೆ 5 ಶತಮಾನಗಳ ಹೋರಾಟವೇ ಕೂಡ ಅದೇ ರೀತಿಯಾಗಿ ಅಲ್ಲಿ ದೇವಸ್ಥಾನ ಎಲ್ಲಿವರೆಗೂ ಇರುತ್ತೆ ಆ ಮೂರ್ತಿ ಜನಮಾನಸ ಇರೋವರೆಗೂ ಕೂಡ ಪೂಜೆಯನ್ನ ಮಾಡಿಸ್ಕೊಳ್ತಾ ಇರುತ್ತೆ. ಅಂತಹ ಒಂದು ಮೂರ್ತಿಯನ್ನ ಕೆತ್ತಿರ್ತಕ್ಕಂಥವ್ರು ತಮ್ಮ ಸಹೋದರ. ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಇದು ನಮ್ಮ ತಂದೆ ತಾಯಿ ಆಶೀರ್ವಾದ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ತಾತವರು ಬಸವಣ್ಣ ಶಿಲ್ಪಿಯವರು ಹಾಗೂ ನಮ್ಮ ತಂದೆಯವರು ಯೋಗಿರಾಜ್ ಶಿಲ್ಪಿಯವರು. ಇದಕ್ಕೆಲ್ಲ ಅವ್ರ ತಂದೆ ತಾಯಿ ಆಶೀರ್ವಾದ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಸರ್. ಅಲ್ಲ, ಕೇವಲ ಶಿಲ್ಪಿ ಅಷ್ಟೇ ಮೈಸೂರವರಲ್ಲ, ಅಲ್ಲಿ ಬಳಸಿರೋ ಶಿಲೆ ಕೂಡ ಮೈಸೂರದೇ. ಆ ವಿಚಾರಕ್ಕೆ ಅಂತ ಇದಕ್ಕಿಂತ ವಿಶೇಷ ಇನ್ನೇನ್ ಬೇಕು? ಮೈಸೂರಿನ ಶಿಲೆ ರಾಮ ಮಂದಿರದಲ್ಲಿ ರಾಮಮೂರ್ತಿ ಆಗಿರುವಂತದ್ದು, ಜೊತೆಗೆ ಮೈಸೂರಿನ ಶಿಲ್ಪಿಯಾದಂತ ನನ್ನ ತಮ್ಮ ಅರುಣ್ ಅದನ್ನ ಕೆತ್ತಿರುವಂತದ್ದು ವಿಶೇಷ ಅನ್ನೋದಕ್ಕಿಂತ ಭಗವಂತನ ಆಶೀರ್ವಾದ ಇದು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈಗ ಬಾಲರಾಮ ಅಂತ ಹೇಳಿದ್ರೆ ರಾಮನ ಇಲ್ಲಿವರೆಗೆ ನಾವು ಬಾಲರಾಮನಾಗಿ ನಾವೆಲ್ಲೂ ನೋಡೇ ಇಲ್ಲ. ಒಂದು ಕಲ್ಪನೆ ಮಾಡಿಕೊಂಡು ಆ ಒಂದು ಚಿತ್ರವನ್ನ ಅಂದ್ರೆ ಒಂದು ಶಿಲೆಯನ್ನ ಕೆತ್ತಬೇಕಾಗಿರುತ್ತೆ. 6 ತಿಂಗಳು ಇದಕ್ಕೆ ಶ್ರಮ ಅಂತ ಅವರು ಹೇಳ್ತಾ ಇದ್ರು. ಈ ಪ್ರೋಸೆಸ್ ಎಲ್ಲ ಹೇಗಿತ್ತಂತೆ? ಈ ಥಾಟ್ ಎಲ್ಲ ಹೇಗಾಯ್ತು ಸರ್? ಇದ್ರ ಮಾಹಿತಿ ಎಲ್ಲ ಅವನ ಹತ್ರನೇ ತಿಳಿಬೇಕು. ಹಗಲು ರಾತ್ರಿ ಕೆಲಸ ಮಾಡಿದ್ದಾನೆ, ಡೇ ಅಂಡ್ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡಿದ್ದಾನೆ. ಆಹಾರ ಪದ್ಧತಿಗಳೆಲ್ಲ ಚೇಂಜ್ ಮಾಡಿದ್ದ, ಬೇಕಾದಷ್ಟು ಶ್ರಮ ಪಟ್ಟಿದ್ದಾನೆ ಸರ್. ಅದ್ರ ಬಗ್ಗೆ 2 ಮಾತಿಲ್ಲ. ಕಡೆದಾಗಿ ಏನ್ ಹೇಳ್ತೀರಿ ಸರ್? ಕಡೆಯದಾಗಿ ಒಬ್ಬ ತಮ್ಮನ್ನ ಪಡೆದಿರೋದೇ ನಾನದ್ರಲ್ಲೂ ಪುಣ್ಯ. ಇಂಥ ಒಂದು ಅದ್ಭುತ ಕಾರ್ಯ ಭಗವಂತ ನಮ್ಮಲ್ಲಿ ಮಾಡಿಸೋದಲ್ಲ ಅನ್ನೋದು ಆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಇದು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಸಹೋದರರ ಮನದಾಳದ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, SNN ಸುವರ್ಣ ನ್ಯೂಸ್, ಮೈಸೂರು. ಬಾಲರಾಮನ ವಿಗ್ರಹ ಆಯ್ಕೆಯಾಗಿರುವಂಥದ್ದು ಕುಟುಂಬಸ್ಥರಲ್ಲಿ ಸಂತಸವನ್ನ ಇಮ್ಮಡಿಗೊಳಿಸಿದೆ. ಕಾರಣ ಇವತ್ತು ಹೊಸ ವರ್ಷದ ದಿನ. ಆ ದಿನವೇ ಹೊಸ ಸುದ್ದಿ ಸಿಕ್ಕಿದೆ. ಇಡೀ ಜಾಯಮಾನದಲ್ಲಿಯೇ ಇದು ನಿಜಕ್ಕೂ ಕೂಡ ಸಂತೋಷದ ವಿಚಾರ ಅಂತ ಅವರ ಸಹೋದರ ಈಗಾಗಲೇ ಹೇಳಿದ್ದಾರೆ. ಜೊತೆಗೆ ಅವರ ತಾತ ಹಾಗೂ ತಂದೆಯವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾರೆ. ಇನ್ನು ಅರುಣ್ ಯೋಗಿರಾಜ್ ಅವರ ಪತ್ನಿ ಸಹ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಅನ್ನೋದನ್ನ ಕೇಳಿ. ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರ್ತಕ್ಕಂತಹ ಬಾಲರಾಮನ ಮೂರ್ತಿ ಆಯ್ಕೆಯಾಗಿದೆ. ಅದು ಸಹಜವಾಗಿ ಕೂಡ ಅವರ ಕುಟುಂಬದಲ್ಲಿ ಸಂತಸವನ್ನ ತಂದಿರತಕ್ಕಂಥದ್ದು. ತಮ್ಮ 6 ತಿಂಗಳ ಮಗುವನ್ನ ಬಿಟ್ಟು 6 ತಿಂಗಳು ಕೆಲಸ ಮಾಡಿದಂತಹ ಶ್ರಮದ ಪ್ರತಿಫಲ ಈಗ ಅವ್ರಿಗೆ ಆಗಿರ್ತಕ್ಕಂಥದ್ದು. ಬನ್ನಿ ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತ ಅವ್ರ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ತಮ್ಗೆ ಏನ್ ಅನಿಸ್ತಾ ಇದೆ ಮೇಡಮ್? ಈಗ ತುಂಬಾ ಹೆಮ್ಮೆ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಜೀವನದಲ್ಲಿ ಒಂದು ಸಾಧನೆ ಮಾಡ್ದಂಗ ಅನಿಸ್ತಾ ಇದೆ ನಮ್ಗೆ. ಅಲ್ಲ, ಗಂಡಾದವರು ಮಗು 6 ತಿಂಗಳಿದೆ, ಮನೇಲಿ ಇರಬೇಕು ಅನ್ನೋದು ಎಲ್ಲಾ ಮಹಿಳೆಯರು ಕೇಳ್ಕೊಳ್ತಾ ಇರ್ತಾರೆ. ಅಂತಹ ಒಂದು ಕಷ್ಟ ಸಂದರ್ಭದಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿ ಅಲ್ಲಿ ದೇಶದ ಕೆಲಸ ಮಾಡ್ತಾ ಇದ್ರು. ಇವತ್ತು ಖುಷಿ ಆಗ್ತಾ ಇದೆ. ಹೌದು, ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಒಂಥರ ಯೋಧ ತರ ಜೀವನ, ಹೇಗೆ ಯೋಧರು ಅವ್ರ ಫ್ಯಾಮಿಲಿನ ಬಿಟ್ಟು ಹೋಗಿ ದೇಶಕ್ಕೆ ಇದು ಸೇವೆ ಮಾಡ್ತಾರೆ ಹಾಗೆ ಅನಿಸ್ತು ನನಗೂನು. ನಂಗಂತೂ ತುಂಬಾ ಖುಷಿ ಆಗಿದೆ. ಈ 6 ತಿಂಗಳು ನೀವು ಅವ್ರ ಮನೆ ಕರೀತಿರ್ಲಿಲ್ವಾ? ನಾವು ಹೇಳ್ತಿದ್ವಿ, ಅವರು ಬರೆಯೋದಕ್ಕಾಗಲ್ಲ ಅಂತ ಗೊತ್ತಿತ್ತು. ಬಟ್ ನಾವು ಅವ್ರಿಗೆ ಡಿಸ್ಟರ್ಬ್ ಅಂತೂ ಮಾಡಿಲ್ಲ. ಅಲ್ಲ, ಮಗು ಇತ್ತು, ಮಗು ನೋಡಕ್ ಬರಬೇಕು, ಅವ್ರಿಗೂ ಆಸೆ ಆಗ್ತಿತ್ತು. ಬರೀ ವಿಡಿಯೋ ಕಾಲ್ ಅಲ್ಲೇ ನೋಡಿರೋದು ಅವರು ಈ 6 ತಿಂಗಳ ಮಗುನ. ಇವತ್ತು ಅಂತದ್ದೊಂದು ಶ್ರಮ ವಹಿಸಿ ಕೆಲಸ ಮಾಡಿದ ಕಾರಣಕ್ಕಾಗಿ ಇವತ್ತು ಇಂಥದ್ದೊಂದು ಪ್ರತಿಫಲ ಸಿಕ್ಕಿದೆ. ಬಹುಶಃ ಐತಿಹಾಸಿಕವಾದಂತಹ ಸ್ಥಳದಲ್ಲಿ ಇನ್ನು ಶತಮಾನಗಳ ಕಾಲ ಒಂದು ಮೂರ್ತಿ ಪೂಜೆಗೆ ಒಳಪಡುತ್ತೆ. ಅದು ತಮ್ಮ ಪತಿ ಕೆತ್ತಿರ್ತಕ್ಕಂತಹ ಮೂರ್ತಿ. ಹೌದು, ಬಹಳ ಹೆಮ್ಮೆ ಆಗ್ತದೆ. ಜೀವನ ಸಾರ್ಥಕ ಆಯ್ತು ನಮ್ದೆಲ್ಲರದು. ಎಲ್ಲ ಫುಲ್ ಫ್ಯಾಮಿಲಿ 5 ಜನರೇಷನ್ ಆರ್ಟಿಸ್ಟ್. ಇವರು ತುಂಬಾ ಕೆಲಸಕ್ಕೆ ಜಸ್ಟಿಸ್ ಆಗಿದೆ. ಮತ್ತೆ ಅವರು ಎಲ್ಲಾ ರೀತಿಯಲ್ಲೂ ಕಷ್ಟಪಟ್ಟಿದ್ದಾರೆ, ನೋಡಿದೀವಿ. ನಿಮ್ಗೆ ಫೋನ್ ಮಾಡಿ ಹೇಳಿದ್ರ ಅರುಣ್ ಅವರು? ಫೋನ್ ಮಾಡಿ ಇನ್ನೂ ವಿಚಾರ ತಿಳಿಸಿಲ್ಲ. ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತೆ. ಟ್ರಸ್ಟ್ ಅವ್ರು ಇನ್ನೂ ಅವ್ರಿಗೆ ಕನ್ಫರ್ಮೇಶನ್ ಹೇಳಿಲ್ಲ. ನಮ್ಗೆ ಮೀಡಿಯಾ ಥ್ರೂ ಗೊತ್ತಾಗಿದ್ದು. ಅಲ್ಲ, ಅದೊಂದು ರೀತಿಯಲ್ಲಿ ಕಾಂಪಿಟೇಷನ್ ತರ ಇತ್ತು. 3 ಜನ ಕಲಾವಿದರು ಇದ್ರು. 3 ಜನ ಕಲಾವಿದರಲ್ಲಿ ಯಾರ್ದು ಆಯ್ಕೆ ಆಗುತ್ತಪ್ಪ ಏನೋ ಅನ್ನೋದೊಂದು. ಸೊ ಅದ್ರ ಬಗ್ಗೆ ಎಲ್ಲ ಏನ್ ಹೇಳ್ಕೊತಾ ಇದ್ರು? ಕಡೆಗೆ ತಮ್ಮ ಪತಿ ಕೆತ್ತಿರ್ತಕ್ಕಂಥ ಮೂರ್ತಿನೇ ಆಯ್ಕೆ ಆಗಿದೆ.
ಹೌದು, ಅದು ಏನಂದ್ರೆ ಅವ್ರಿಗೆ ಆ ಕೆಲಸ ಸಿಕ್ಕಿದ್ದೇ ಒಂದು ಸಂತೋಷ, ಮತ್ತೆ ಏನೋ ಒಂದು ಲೈಫಲ್ಲಿ ಅಚೀವ್ಮೆಂಟ್ ತರಾನೇ ಅನ್ಸಿದ್ದು. ಮೂರಲ್ಲಿ ಅವ್ರದ್ದು ಆಯ್ಕೆ ಆಗದೆ ಇದ್ರು ಆ ದೇವಸ್ಥಾನದಲ್ಲಂತೂ ಇಡ್ತಾರೆ ಅಂತ ನಂಬಿಕೆ ಇತ್ತಲ್ಲ, ಅದರಲ್ಲೇ ಖುಷಿ ಇತ್ತು ಅವ್ರಿಗೆ. ಇದು ಈಗ ಒಂಥರ ಏನನ್ನೋದು ಜಾಕ್ಪಾಟ್ ಆದಾಗ ಆಗೋಯ್ತು ನಮ್ಗೆ ಸಿಕ್ಕಿರೋದೇನೆ. ಅವ್ರದ್ದು ಆಯ್ಕೆ ಆಗಿರೋದು ಮತ್ತೆ ನಮ್ಗೆಲ್ಲರಿಗೂ ಒಂಥರ ಹೆಮ್ಮೆ ವಿಷಯ, ತುಂಬಾ ಖುಷಿ ಆಗ್ತಾ ಇದೆ. ಈ ಸಂದರ್ಭ ಒಬ್ಬ ಶಿಲ್ಪಿಯ ಪತ್ನಿಯಾಗಿ ಯಾವ ರೀತಿಯಾಗಿ ನೀವು ಎಕ್ಸೆಪ್ಟ್ ಮಾಡ್ತೀರಾ ಅಂತ ಈ ಸಂದರ್ಭನ? ನಮ್ಗೆ ಹೇಳ್ಕೊಳ್ಳಿಕ್ಕೆ ಆಗ್ತಿಲ್ಲ, ಅಷ್ಟು ಸಂತೋಷ ಆಗ್ತಾ ಇದೆ ಫಸ್ಟ್ ಆಫ್ ಆಲ್. ಮತ್ತೆ ಎಲ್ಲ ನಮ್ಗೆ ಜೀವನದಲ್ಲಿ ಎಲ್ಲ ಒಂದು ಖುಷಿನೇ ಸಿಕ್ಬಿಡ್ತು. ದೇವರು ನಮ್ಗೆ ಆಶೀರ್ವಾದನೆ ಮಾಡ್ಬಿಟ್ಟಿದ್ದಾರೆ. ಈ ತರ ಜೀವನ ನಿಮ್ಮ ಪತಿ ಮಾಡಿರ್ತಕ್ಕಂಥ ಮೂರನೇ ಶಿಲ್ಪಿ. ಹೌದು, ಅದಕ್ಕೆ ಏನ್ ಹೇಳೋದು, ಹ್ಯಾಟ್ರಿಕ್ ಆಗೋಯ್ತು ಅಂತ. ಓಕೆ, ಅಂದ್ರೆ ಈಗ ಮಗು ಚಿಕ್ಕದಿರ್ಬೋದು, ಮತ್ತೊಬ್ಬ ಮಗಳು ಕೇಳ್ತಿರ್ಲಿಲ್ವಾ ಪಪ್ಪನ್ನ? ಅವಳು ತುಂಬಾ ಕೇಳ್ತಿದ್ಲು, ಯಾವಾಗ ಬರ್ತಾರೆ ಅಂತ. ಅವಳು ಸ್ವಲ್ಪ ಬೇಜಾರ್ ಮಾಡ್ಕೊಳ್ತಿದ್ಲು. ಎಷ್ಟೊಂದು ಈವೆಂಟ್ಸ್ ಅಲ್ಲಿ ಪೇರೆಂಟ್ಸ್ ಎಲ್ಲ ಹೋಗುವಾಗ ನಾವು ಒಬ್ರೇ ಹೋಗ್ತಿದ್ದಾಗ ಎಷ್ಟೊಂದು ರೀತಿಯಲ್ಲಿ ಮಿಸ್ ಮಾಡ್ಕೊಳ್ತಿದ್ಲು. ಪ್ರತಿಯೊಂದ್ ದಿನ ಆಗ್ಲಿ ಎಲ್ಲಾ ರೀತಿಯಲ್ಲೂ ಮಿಸ್ ಮಾಡ್ತಿದ್ಲು. ಅವಳು ತುಂಬಾ ಅಟ್ಯಾಚ್ಡ್ ಅವ್ರ ಅಪ್ಪಂಗೆ. ಅದು ಕಷ್ಟನೇ ಆಗಿತ್ತು, ಬಟ್ ಈಗ ಎಲ್ಲಾನು ಮರ್ತೋಗ್ಬಿಟ್ಟಿದೀವಿ ನಾವು ಆ ಕಷ್ಟನೇ. ರೈಟ್. ಅರುಣ್ ಅವರ ಮಗಳು ಕೂಡ ಇದ್ದಾರೆ. ಹೇಳಪ್ಪ, ಪಪ್ಪ ಮೂರ್ತಿ, ರಾಮನ್ ಮೂರ್ತಿ ಕೆತ್ತಿದ್ರಂತೆ, ಅದು ಆಯ್ಕೆ ಆಗಿದೆ ಅಂತ ಹೇಳಿದ್ರು, ಖುಷಿ ಆಗತ್ತಾ? ಪಪ್ಪ ಫೋನ್ ಮಾಡಿದ್ರಾ? ಈಗ ನಾಳೆ ನೀನು ಅಯೋಧ್ಯೆಗೆ ಹೋಗ್ತೀಯಾ? ರೈಟ್. ಸೊ ಇದು ಅವರ ಪತ್ನಿ ಮತ್ತೆ ಮಗಳು ಮಾತಾಡಿರ್ತಕ್ಕಂಥದ್ದು. ಒಂದು ಸಾರ್ಥಕದ ಸಂದರ್ಭವನ್ನ, ಸನ್ನಿವೇಶವನ್ನ ಅವರು ನೆನೆಸ್ಕೊಳ್ತಾ ಇದ್ದಾರೆ. ಒಬ್ಬ ಶಿಲ್ಪಿಯಾಗಿ, ಶಿಲ್ಪಿಯ ಕುಟುಂಬಸ್ಥರಾಗಿ ನಮಗೆ ಬಹಳ ಹೆಮ್ಮೆ ಇದೆ ಈ ಒಂದು ಸಂದರ್ಭ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.